ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕ ಸೂಸೈಡ್ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಸಾಲದ ಸುಳಿಗೆ ಸಿಲುಕಿದ್ದ ಹೋಟೆಲ್ ಓನರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕ ಸೂಸೈಡ್ ಮಾಡಿಕೊಂಡಿದ್ದಾರೆ. ಸಾಲದ ಸುಳಿಗೆ ಸಿಲುಕಿದ್ದ ಹೋಟೆಲ್ ಓನರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಗ್ಯಾಸ್ ಸಿಗದಿದ್ದಕ್ಕೆ ಹಲವು ದಿನಗಳಿಂದ ಹೋಟೆಲ್ ಬಂದ್ ಆಗಿತ್ತು. ರಾಮ ಹಳ್ಳೂರಿ ಆತ್ಮಹತ್ಯೆ ಮಾಡಿಕೊಂಡಂತಹ ಮಾಲೀಕ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ವ್ಯಾಪಾರಕ್ಕೆ ಹೊಡೆತ ಆಯಿತು. ಹೋಟೆಲ್ ಕ್ಲೋಸ್ನಿಂದ ಬಡ್ಡಿ ಕಟ್ಟಲು ಹಣ ಇರಲಿಲ್ಲ. ಹೋಟೆಲ್ ಬಂದ್ ಆಗಿದ್ದಕ್ಕೆ ವ್ಯವಹಾರದಲ್ಲಿ ಏರುಪೇರಾಯಿತು. ಹಣ ಹೊಂದಾಣಿಕೆ ಆಗದ ಕಾರಣ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕ ನೇಣಿಗೆ ಶರಣಾಗಿದ್ದಾರೆ. ಸಾಲದ ಸುಳಿಗೆ ಸಿಲುಕಿದ್ದ ಹೋಟೆಲ್ ಓನರ್. ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆಗಿದ್ರಿಂದ ಹೋಟೆಲ್ಗಳಿಗೆ ಸಿಲಿಂಡರ್ಗಳು ಲಭ್ಯ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಹೋಟೆಲ್ ಅನ್ನ ಬಂದ್ ಮಾಡಲಾಗಿತ್ತು, ಕ್ಲೋಸ್ ಮಾಡ್ಕೊಂಡಿದ್ರು. ಆದ್ರೆ ಬೇರೆ ಕಡೆ ಸಾಲವನ್ನ ತೆಗೆದುಕೊಂಡಿದ್ರು, ಅಲ್ಲಿ ಬಡ್ಡಿಯನ್ನ ಕಟ್ಟೋಕೆ ಆಗದೆ ನೇಣಿಗೆ ಶರಣಾಗಿದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್. ಸಮಸ್ಯೆ ಆಗಿದೆ ಎಲ್ಲೆಡೆ ಸಹಿತ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆಗಿದೆ. ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಇಂಥ ಸಮಯದಲ್ಲಿ ಸಾಲ ಕೊಟ್ಟವರು ಕೂಡ ಸಹಕರಿಸಬೇಕಾಗುತ್ತೆ. ಅಲ್ಲಿ ಏನೆಲ್ಲ ಮಾತುಕತೆ ಆಗಿತ್ತೋ, ಯಾರಿಗೆ ಸಾಲ ಕೊಟ್ಟಿದ್ರು, ಯಾರು ಬಡ್ಡಿಯನ್ನ ಕೇಳೋಕೆ ಬಂದಿದ್ರು, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕಬೇಕಾಗುತ್ತೆ. ಯಾಕಂದ್ರೆ ಒಂದು ಕ್ರಿಟಿಕಲ್ ಸಿಚುವೇಶನ್ಸ್ಗಳಂತ ಇರುತ್ತೆ. ಅಂತ ಸಂದರ್ಭದಲ್ಲೂ ಕೂಡ ಎಂಥ ಕಾನೂನಿನ ಅಡಿಯಲ್ಲೂ ಸಹಿತ ಎಂಥ ಬ್ಯಾಂಕ್ಗಳಲ್ಲೂ ಕೂಡ ಹಣವನ್ನ ಕೊಟ್ಟಿದ್ರು ಅಂತ ಅಂದ್ರೆ ಈಗ ನಾವು ಗಮನಿಸ್ಬೋದು. ಈ ಕೊರೋನಾ ಟೈಮಲ್ಲೆಲ್ಲ ಯಾವ ರೀತಿಯಾದಂಥ ಸಿಚುವೇಶನ್ ಆಗಿತ್ತು. ಅಂತ ಸಂದರ್ಭದಲ್ಲಿ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಇನ್ನಿತರ ಸಾಲಗಳನ್ನ ಕೊಟ್ಟಂತ ಸಂಸ್ಥೆಗಳಾಗಿರ್ಬೋದು, ಅಲ್ಲಿ ಹಣವನ್ನ ಕೇಳ್ತಾ ಇಲ್ಲ, ಅಂದ್ರೆ ಅಷ್ಟು ಟಾರ್ಚರ್ ಮಾಡ್ತಾ ಇರಲಿಲ್ಲ. ಬಡ್ಡಿಯ ವಿಚಾರದಲ್ಲಿ ಹಣವನ್ನ ಕಟ್ಟಬೇಕಾದಂಥ ಸಿಚುವೇಶನ್ಗಳಲ್ಲಿ ಬಂತು ಅಂತ ಅಂದಾಗ ಈಗಲೂ ಸಹಿತ ಕಮರ್ಷಿಯಲ್ ಸಿಲಿಂಡರ್ ಅಲ್ಲಿ ಸಿಗ್ತಾ ಇಲ್ಲ, ದೊರೀತಾ ಇಲ್ಲ, ಇದರಿಂದ ಸಮಸ್ಯೆ ಆಗಿದೆ, ಹೋಟೆಲೇ ಬಂದಾಗಿದೆ, ಅವರ ಬಿಸ್ನೆಸ್ ಅಲ್ಲಿ ಬಂದಾಗಿದೆ ಅಂತ ಅಂದಾಗ ಅವ್ರ ಹಣವನ್ನ ಹೇಗೆ ಕೊಡೋಕೆ ಸಾಧ್ಯ ಆಗುತ್ತೆ? ಇದ್ರ ಬಗ್ಗೆ ಅಲ್ಲಿರುವಂತ ಸಾಲ ಕೊಟ್ಟವರು ಅದಕ್ಕೆ ಸಹಕರಿಸಬೇಕಾಗುತ್ತೆ. ಬಟ್ ಅಲ್ಲಿ ಇದ್ರ ಬಗ್ಗೆ ಪೊಲೀಸ್ನ ಅಲ್ಲಿ ಕೂಡ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಯಾರ ಆಮೇಲೆ ಗ್ಯಾಸ್ ಏನ್ರಿ ಸರ್, ಗ್ಯಾಸ್ ಅಲ್ಲಿ ಹೋಟೆಲ್ ತೆಗಿಯಾಕ ಒಂದ್ 2 ದಿವಸ ಸಮಸ್ಯೆ ಭಾಳ ಆಯ್ತು ಸರ್. ಗ್ಯಾಸ್ ನಿಂದ ಆ ಕಡೆ ಟರ್ನ್ ಓವರ್ ಇರೋಲ್ಲ, ಅದರಿಂದ ಲಾಸ್ಟ್ ಗ್ಯಾಸ್ ನೀನು ಹುಡುಕಾಡಿ ಇವತ್ತು ಒಲಿ ಹಾಕ್ಬೇಕಂತ ವಿಚಾರ ಮಾಡಿರಿ ಸರ್. ಆದ್ರೂ ಲಾಸ್ಟ್ ಈ ಟೈಮ್ ಈಗ ಫೈನಾನ್ಸ್ ಕಿರ್ಕೊಳ ಅಥವಾ ಯಾರು ರೊಕ್ಕ ಕಿರ್ಕೊಳ ಮಾಡ್ತಿದ್ರು, ಆ ಟೈಪ್ ಅದು ಒಟ್ಟು ಸಾಲ ಮಾತ್ರ ಮಾಡ್ತಿದ್ರು ಸರ್. ಕಿರ್ಕೊಳತ್ ಯಾರು ಕೊಟ್ಟಿದ್ದೀನಿ ಅಂತ ಏನು ಗೊತ್ತಿಲ್ಲ ಸರ್. ಯಾರು ತೊಂದರೆ ಕೊಟ್ಟರು ಏನು ಗೊತ್ತಿಲ್ಲ ಸರ್. ನಾವು ಯಾಕಂದ್ರೆ ನಾವು ಹೊರಗೆ ಬಿಸ್ನೆಸ್ ಮಾಡೋದು ಸರ್. ಈಗ ಒಂದು ಗ್ಯಾಸ್ ಸಲ ಬೇಕಾದ್ರೆ ಭಾಳ ಟೆನ್ಷನ್ ಮಾಡ್ತೀವಿ ಸರ್. ಗ್ಯಾಸ್ ಇಲ್ಲ, ಒಲಿ ಹಾಕ್ಬೇಕಂತ ಇವತ್ತು ವಿಚಾರ ಮಾಡಿದಾರೆ ಸರ್. ಅವ್ರು ಒಲಿ ಹಾಕ್ಬೇಕು ಯಾರು ಅಂತಾರೆ ಸರ್. ಲಾಸ್ಟ್ಗೆ ಅವ್ರೊಬ್ಬರೇ ಇದ್ರ ಟೈಪ್ ಮಾಡ್ಕೊಂಡು ಸಾಲ ಮಾಡ್ಬೋದ್ರಿ ಸರ್. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.